ಭಾರತೀಯ ಸಂಸ್ಕೃತಿಯಲ್ಲಿ ನನಗೆ ತಿಳಿದಂತೆ, ನನ್ನ ಅಧ್ಯಯನದಲ್ಲಿ ತಿಳಿದಂತೆ, ಭಾರತೀಯ ಸಂಸ್ಕೃತಿಯಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಎಷ್ಟು ಮಹತ್ವ ಕೊಟ್ಟರೂ ಬೇರೆ ಯಾವುದೇ ಪ್ರಪಂಚದ ಯಾವುದೇ ದೇಶದಲ್ಲಿ ಕೊಟ್ಟಿಲ್ಲ ಅನ್ನೋಂಥದ್ದು ನನ್ನ ಭಾವನೆ. ಅದು ವೇದೋಪನಿಷತ್ತುಗಳಿಂದ ಬಂದಿರ್ಬೋದು, ರಾಮಾಯಣ ಮಹಾಭಾರತಗಳಿಂದ ಬಂದಿರ್ಬೋದು, ಇತ್ತೀಚಿನ ದಲಿತ ಬಂಡಾಯದ ಸಾಹಿತ್ಯ ಇರ್ಬೋದು, ಅದೆಲ್ಲವೂ ಕೂಡ ಸಮಾಜದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಸಾಹಿತ್ಯದ ಮೂಲಕವೇ ಚಳುವಳಿ ಅಥವಾ ಒಳ್ಳೆಯದು ಕೆಟ್ಟದು ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ. ಈಗಾಗಲೇ ನಿರೂಪಕರು ಮಾತಾಡ್ತಿದ್ರು. 8-9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲಿ ಒಂದು ಸ್ಪಷ್ಟ ಮಾತನ್ನು ಹೇಳ್ತಾನೆ. ಕನ್ನಡಿಗರು ಎಂಥವರಿದ್ದರು ಅಂತಂದರೆ, ಅವರು ಓದದೇ ಬರೆಯದೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತಮತಿಗಳು ಅಂತ ಅಂತಾರೆ. ಅಂದರೆ ಅವನು ಶಾಲೆ ಕಾಲೇಜು ಹೋಗಿಲ್ಲ, ಆದರೂ ಅವನು ಕಾವ್ಯವನ್ನು ಬರೆತಿದ್ದ, ರಚನೆಯನ್ನು ಮಾಡ್ತಿದ್ದ ಅಂತ. ಏನದು ಆ ಕಾವ್ಯವನ್ನು ಯಾವ ರೀತಿ ಬರಿತಿದ್ದ, ಯಾವ ರೀತಿ ಬರಿಬೇಕು ಮತ್ತು ಸಮಾಜಮುಖಿಯಾದ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಸಾಹಿತ್ಯಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಮುಂದೆ ಅದು ಹೇಳ್ತಾ ಹೋಗ್ತಾನೆ ಶ್ರೀ ವಿಜಯ. 8-9ನೇ ಶತಮಾನದಲ್ಲೇ ಸಮಾಜದಲ್ಲಿ ಸಹಿಷ್ಣುತೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಹೇಳ್ತಾನೆ. ಕಸವರಮೆಂಬುದು ನೆರೆಸೈರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಮಂ ಕಸವೇಂ ಕಸವರಮೇನುಪ್ಪಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಂ. ಸಮಾಜದಲ್ಲಿ ಸಹಿಷ್ಣುತೆ, ಬೇರೆಯವರ ಧರ್ಮವನ್ನು, ಬೇರೆಯವರ ವಿಚಾರವನ್ನು ಹಂಚಿಕೊಳ್ಳುವಂಥ ಅಥವಾ ಸಹಿಷ್ಣುತೆಯಿಂದ ನೋಡುವಂಥ ಕಾರ್ಯ ಆದರೆ ಅದು ಚಿನ್ನಕ್ಕೆ ಸಮಾನ ಅಂತ. ಕಸವರ ಅಂದರೆ ಚಿನ್ನ. ಒಂದು ವೇಳೆ ಆ ರೀತಿ ನಾವು ಬೇರೆಯವರ ವಿಚಾರವನ್ನು ದೂಷಣೆ ಮಾಡಿದರೆ ಅಥವಾ ವಿರೋಧ ಮಾಡಿದರೆ, ಅವರನ್ನು ಸಮೀಪದಿಂದ ತೆಗೆದುಕೊಳ್ಳದೆ ದೂರ ಸರಿದ್ರೆ ಅದು ಕಸಕ್ಕೆ ಸಮಾನ. ಹಾಗಾಗಿ ಕಸವರ ಮತ್ತು ಕಸ ಎರಡೂ ಒಂದೇ ಅವರಿಗೆ, ಯಾರು ವಿರೋಧ ಮಾಡ್ತಾರೆ ಅವರಿಗೆ ಅನ್ನುವಂಥದ್ದು ಆ 8-9ನೇ ಶತಮಾನದಲ್ಲಿ ಹೇಳ್ಯಾರ ಅಂತಂದರೆ ಅದು ಇವತ್ತಿಗೂ ಸಾಧ್ಯ ಆಗುವಂಥ ಕೆಲಸ. ನಾವು ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಿರ್ತೀವಿ. ಸಹಿಷ್ಣುತೆ ಬಗ್ಗೆ ಅನೇಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋರು ಕೂಡ ಅಲ್ಲಿ ಚರ್ಚೆ ಆಗ್ತಿರ್ತದೆ. ಸಮಸ್ಯೆಗಳು ಇವತ್ತಿಗೂ ಹಾಗೆ ಇದ್ದಾವೆ. ಸಾಹಿತ್ಯದ ಮೂಲಕ ಎಷ್ಟೇ ನಾವು ಬರೆದರೂ ಕೂಡ, ಎಷ್ಟೇ ಹೋರಾಟ ಮಾಡಿದರೂ ಕೂಡ ಸಮಾಜದಲ್ಲಿ ಇರತಕ್ಕಂಥ ನಾಗರಿಕರು ಒಳ್ಳೆಯ ಉತ್ತಮ ವಾತಾವರಣದಲ್ಲಿ ಬೆಳೆಯದೇ ಇದ್ದರೆ ಯಾವ ಸಾಹಿತ್ಯವೂ ಕೂಡ ಬೆಳೆಯುವುದಿಲ್ಲ ಅಥವಾ ನಿರರ್ಥಕ ಅನ್ನಿಸ್ತದೆ. ಯಾಕಂದರೆ 12ನೇ ಶತಮಾನದಲ್ಲಿ ಪ್ರಾರಂಭವಾದ ಸಮಾಜದ ನಿರ್ಮಾಣದ ಒಂದು ಪರಿಕಲ್ಪನೆಯ ಒಂದು ದೊಡ್ಡ ಉದ್ದೇಶ ಸಾಹಿತ್ಯದ ಮೂಲಕವೇ ಆಗಿದ್ದು. ವಚನ ಸಾಹಿತ್ಯ ರಚನೆ ಆಗಿದ್ದೇ ಸಮಾಜದ ನಿರ್ಮಾಣಕ್ಕಾಗಿ. ಅದು ಸಮಾಜಮುಖಿಯಾಗಿ ಸಾಹಿತ್ಯ ಸೃಷ್ಟಿಯಾಗಿತ್ತು. ಯಾರು 1,96,000 ಶರಣರು, 770 ಜನ ಶಿವಗಣಗಳು, ಶರಣಗಣಗಳು ಇದ್ದರೂ ಕೂಡ ಅವರು ಮಾಡಿರ್ತಕ್ಕಂಥ ವಚನ ಸೃಷ್ಟಿ ಅಸಾಮಾನ್ಯವಾದದ್ದು. ಅದು ಸಮಾಜಮುಖಿಯಾಗೇ ಇರ್ತಕ್ಕಂಥದ್ದು. ಅವಾಗಲೇ ತೋರಿಸಿಕೊಟ್ಟಾರ ಜನ ಸಮಾಜ ಮತ್ತು ಸಾಹಿತ್ಯ ಹೆಂಗಿರಬೇಕು ಅಂತ. ಅಲ್ಲಿ ಚರ್ಚೆ ಮಾಡುವಂಥ ವಿಷಯ ಅಂದರೆ ಸಾಹಿತ್ಯದಲ್ಲಿ ಬರೀ ಪ್ರೇಮ, ಸೌಂದರ್ಯ, ಭಕ್ತಿ ಮಾತ್ರವಲ್ಲ, ಮನುಷ್ಯನ ನಡುವೆ ಇರ್ತಕ್ಕಂಥ ಬಾಂಧವ್ಯಗಳನ್ನು, ಪ್ರೀತಿ ಬಾಂಧವ್ಯಗಳನ್ನು ಬಗ್ಗೆ ಮಾತಾಡಬೇಕು, ಅವನನ್ನು ಪ್ರೀತಿಸಬೇಕು ಅನ್ನುವಂಥದ್ದೇ ಸಮಾಜಮುಖಿಯಾದ ಸಾಹಿತ್ಯ. ಈಗಾಗಲೇ ಅನೇಕ ಶರಣರು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರ ನಂತರ ದಾಸ ಸಾಹಿತ್ಯ ಬರ್ತದೆ. ಅನೇಕ ದಾಸರು, ಸುಮಾರು 200ಕ್ಕೂ ಹೆಚ್ಚು ಜನ ಹರಿದಾಸರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಮತ್ತು 170 ಜನ ನಮ್ಮ ಜಿಲ್ಲೆಯವರೇ ಆಗಿರ್ಬೋದು. ಮತ್ತು ವಿಜಯದಾಸರು ಮತ್ತು ಜಗನ್ನಾಥ ದಾಸರು ಮಾನವೀಯ ಶ್ರೇಷ್ಠ ದಾಸರಾಗಿ, ಎಲ್ಲ ದಾಸರಿಗೆ ದಾಸಶ್ರೇಷ್ಠರಾಗಿ ಆದವರು ವಿಜಯದಾಸರು ಮತ್ತು ಜಗನ್ನಾಥ ದಾಸರು. ಏನಂತಾರವರು, ಜಗನ್ನಾಥ ದಾಸರು ಸುಮಾರು 600 ತತ್ವ ಸುವ್ವಾಲಿಗಳನ್ನು ಮಾಡಿದವರು, ಅನೇಕ ಕೀರ್ತನೆಗಳನ್ನು ಮಾಡಿದವರು, ಹರಿಕಥಾಮೃತ ಸಾರವನ್ನು ಷಟ್ಪದಿಯಲ್ಲಿ ಬರೆದವರು, ದೊಡ್ಡ ವಿದ್ವಾಂಸರು, ದೊಡ್ಡ ಜ್ಞಾನಿಗಳು ಜಗನ್ನಾಥ ದಾಸರು. ವಿಜಯದಾಸರಂತೂ 100 ಸುಳಾದಿಗಳು, 100 ಕೀರ್ತನೆಗಳು,
ನೂರಾರು ಉಗಾಭೋಗಗಳು ಮಾಡಿದವರು. ಅವೆಲ್ಲವೂ ಕೂಡ ಅದು ಸಾಹಿತ್ಯನೇ, ಬೇರೆ ಅಲ್ಲ. ಅದು ದೇವರ ನಾಮದ ಜೊತೆಗೆ ಭಕ್ತಿಯ ಜೊತೆಗೆ ಸಮಾಜದ ಒಳಿತನ್ನು ಬಯಸಿದಕ್ಕಂಥ ಹರಿದಾಸರು. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಎಷ್ಟೇ ಹರಿದಾಸರು ಸಾಫ್ಟಾಗಿ ಅಂತ ಭಾಳ ಶಾಂತ ರೀತಿಯಿಂದ ಸಮಾಜದಲ್ಲಿ ಸುಧಾರಣೆಯನ್ನು ತರಲು ಏನು ಹಪಹಪಿಸಿದ್ರೋ ಅದು ಇವತ್ತಿಗೂ ನಾವು ಹಾಗೆ ಇವತ್ತು ಕೂಡ ಅದೇ ಪರಿಸ್ಥಿತಿ ನಮಗಿದೆ. ನಿಮಗೆಲ್ಲ ಗೊತ್ತಿದೆ, ಭಕ್ತ ತುಕಾರಾಮ್ ಅಂತೇಳಿ ಮರಾಠಿಯ ದೊಡ್ಡ ಭಕ್ತ ಆತ. ನೀವೆಲ್ಲ ಸಿನಿಮಾ ನೋಡಿರ್ತೀರಿ ಅಥವಾ ಕತೆ ಕೇಳಿರ್ತೀರಿ, ಎಲ್ಲವೂ ಸರಿ. ಆತ ಏನು ಮಾಡ್ತಿದ್ದ ಅಂತಂದರೆ, ನಮ್ಮ ಹರಿದಾಸರಂತೆ ನಮ್ಮ ಶರಣರಂತೆ ಸಮಾಜದಲ್ಲಿ ಸಮಾನತೆಯನ್ನು ತರುವಂಥ ಅಭಂಗಗಳನ್ನು ಬರೆದಿದ್ದಾತ. ಅಭಂಗ ಅಂದರೆ ವಚನಗಳು, ಗೀತೆಗಳು. ಆತನನ್ನು ಸಾಂಪ್ರದಾಯವಾದಿಗಳು ಕೊಂದುಬಿಡ್ತಾರೆ. ಹೋಳಿ ಹಬ್ಬದ ದಿನ ಕೊಂದು ಒಂದು ಲೋಯದಲ್ಲಿ ಹಾಕಿಬಿಡ್ತಾರೆ. ಹಾಗೆ ಜನರಿಗೆ ಏನು ಹೇಳ್ತಾರೆ, ಪುಷ್ಪಕ ವಿಮಾನದಲ್ಲಿ ಪ್ರಯಾಣ ಹೋಗ್ದ ವೈಕುಂಠಕ್ಕ ಅಂಥೇಳಿ ಹರಿದಾಸರನ್ನು ಗೇಲಿ ಮಾಡ್ತಾರೆ. ಇವತ್ತಿಗೂ ನಾವು ಸಶರೀರವಾಗಿ ತುಕಾರಾಮರು ವೈಕುಂಠವಾಸಿಯಾದರು ಅಂಥೇಳಿ ಕೇಳ್ತೀವಿ. ಅದೆಲ್ಲ ಸುಳ್ಳು. ನಾವು ಸಮಾಜದಲ್ಲಿ ಸಮಾನತೆಯನ್ನು ಸಾರುವ ನಿಟ್ಟಿನಲ್ಲಿ ಮಾಡುವಂಥವರು ಅನೇಕ ಸಮಸ್ಯೆಗಳನ್ನು, ಅನೇಕ ವಿರೋಧಗಳನ್ನು ಎದುರಿಸಬೇಕಾಗ್ತದೆ. ಆ ಎದುರಿಸುವಲ್ಲಿ ಪ್ರಾಣಗುಡ ಕಳ್ಕೊಂಡವರು ಬಹಳ ಜನ ಇದ್ದಾರೆ, ಈಗಲೂ ಇದ್ದಾರೆ ನಮ್ಮಲ್ಲಿ. ಅದಕ್ಕೆ ಎಲ್ಲ ಪನ್ಸಾರೆ ಗೊತ್ತು, ನಮ್ಮ ಎಂ ಕಲಬುರ್ಗಿ ಅವರು ಗೊತ್ತು, ಗೌರಿ ಲಂಕೇಶ್ ಅವರು ಗೊತ್ತು. ಸಮಾಜದಲ್ಲಿ ಒಳಿತನ್ನು ತರುವಂತಹ ಕೆಲಸವನ್ನು ಮಾಡಿದಂಥ ಸಾಹಿತಿಗಳು ಗುಂಡಿಗೆ ಬಲಿಯಾಗಿದ್ದಾರೆ. ಇವೆಲ್ಲವೂ ನಮಗೆ ಪಾಠಗಳಾಗಬೇಕು. ಆದಾಗ ಮಾತ್ರ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಮತ್ತು ಸಮಾಜದಲ್ಲಿ ಬರೀ ನಾಗರಿಕರಾಗಿ ಅಥವಾ ಹೇಳಿದ್ದನ್ನೇ ಕೇಳುವಂಥದ್ದು, ಬರೆದದ್ದನ್ನೇ ಓದುವಂಥದ್ದು ಆಗಬಾರ್ದು. ನಾವಾಗಿ ಪರಿವರ್ತನೆ ಆಗುವಂಥ ಕೆಲಸ ಆದಾಗ ಮಾತ್ರ ಎಲ್ಲ ಸಾಹಿತಿಗಳಿಗೆ ಒಂದು ಗೌರವ ಸಿಕ್ಕಂತೆ ಆಗುತ್ತದೆ ಎಂದು. 70-80ರ ದಶಕದಲ್ಲಿ ದಲಿತ ಬಂಡಾಯ ಸಾಹಿತಿಗಳು ಇಡೀ ಸಾಮೂಹಿಕವಾಗಿ ಒಟ್ಟಿಗೆ ಸೇರಿ, ಅದು 75ರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಬಂದ ಮೇಲೆ ಯಾವ ರೀತಿಯಾಗಿ ಪ್ರಗತಿಪರ ಸಾಹಿತ್ಯ ಹೊರಬಂತು, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಯಾವ ರೀತಿಯಾಗಿ ಈ ಪ್ರಗತಿಪರ ಚಿಂತನೆಗಳು ಹೊರ ಬಂದವೋ ಆವತ್ತಿನಿಂದ ಕೂಡ ಹೋರಾಟ ಅದೇ ರೀತಿ ಇದೆ. ದಲಿತರ ದಮನ ಈಗಲೂ ಅದೇ, ಕಡಿಮೆ ಆಗಿರ್ಬೋದು, ಆದರೆ ಈಗಲೂ ಇದೆ. ಅದು ಭಾಳ ದೊಡ್ಡ ದುಃಖದ ಸಂಗತಿ. ಮೊನ್ನೆ ತನಕ ಕೂಡ ನಾವು ಒಂದು ಮದುವೆ, ಯಾರು ದಲಿತರದು ಮದುವೆ, ಊರಾಗ ಮದುವೆ ಆದರೆ ಇಡೀ ಊರೇ ಅಂಗಡಿಗಳನ್ನು ಬಂದ್ ಮಾಡಿದ್ರಂತೆ, ಹೋಟೆಲ್ ಸಹಿತ. ಇದು ಇನ್ನೂ ನಮ್ಮ ಅಸ್ಪೃಶ್ಯತೆಯ ಒಂದು ಚಿತ್ರಗಳು ಇವು. ಇದನ್ನು ಸಮಾಜಮುಖಿಯಾದಂತಹ ಸಾಹಿತಿ ಖಂಡನೆ ಮಾಡಬೇಕು. ನಮ್ಮ ಯಾಳಿಗೆ ಅವರು ಹೇಳ್ತೀರ ಯಾವಾಗಲೂ, ಸಾಹಿತಿ ಮಾತ್ರ ಕ್ಷಮಾರ್ಹನಲ್ಲ. ಯಾಕಂದರೆ ಅದು ಅನ್ಯಾಯವನ್ನು ವಿರೋಧಿಸದವನು ಅವನು ಸಾಹಿತಿ ಅಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಸಾಹಿತಿಯಾದವನು ಸಮಾಜಮುಖಿ ಆಗಿರ್ಬೇಕು, ಸಾಮಾಜಿಕ ಚಿಂತನೆ ಆಗಿರಬೇಕು. ಅದು ಯಾವುದೇ ಇರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಅದು ಸಮಾಜಕ್ಕೆ ಕಂಟಕ ಆಗಿದ್ದರೆ ಅದನ್ನು ವಿರೋಧಿಸಬೇಕು ಅನ್ನುವಂಥದ್ದು. ಇವತ್ತು ಸಮಾಜದಲ್ಲಿ ರಾಜಕೀಯ ನಾಯಕರು ಅನ್ನಬಹುದು ಅಥವಾ ಎಲ್ಲರೂ ಕೂಡ ಒಂದು ವಿಧದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಭಯಂಕರವಾದ ಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲ ಪೇಪರ್ಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅಥವಾ ನೋಡಿದಾಗ ನಮಗೆ ಅರ್ಥ ಆಗ್ತದೆ ಏನಾಗಿದೆ, ಏನಾಗ್ತಾ ಇದೆ ಸಮಾಜದಲ್ಲಿ ಅನ್ನುವಂಥದ್ದು. ಆಳುವವರೇ ಒಂದು ಕೋಮಿನ ವಿರುದ್ಧ ನಮ್ಮನ್ನು ಎತ್ತಿ ಕಟ್ತಾ ಇದ್ದಾರೆ. ಅದು ಆಗಬಾರ್ದು. ಸಾಹಿತ್ಯ ಅದನ್ನು ವಿರೋಧ ಮಾಡಬೇಕು, ಮಾಡ್ತಾ ಇದ್ದಾರೆ, ಮಾಡಬೇಕು ಕೂಡ. ಇವತ್ತು ಸಮ್ಮೇಳನಗಳು ಬರೀ ಜಾತ್ರೆಗಳಾಗಿ ಮೆರೆಯುವುದಂತಲ್ಲ, ಅದೊಂದು ಸಂದೇಶವನ್ನು ನೀಡುವಂಥದ್ದು. ನಾವೆಲ್ಲರೂ ಜಾತಿ, ಮತ, ಧರ್ಮ, ಕಲರು ಇವೆಲ್ಲ ಹೊರತುಪಡಿಸಿ ಒಂದು ಕಡೆ ಸೇರಿದ್ದೀವಲ್ಲ, ಇದಕ್ಕಿಂತ ದೊಡ್ಡದಾದ ಸಾಹಿತ್ಯ ಆಶಯ ಯಾವುದೂ ಇರೋದಿಲ್ಲ ಕೂಡ. ಹಾಗಾಗಿ ಸಾಹಿತ್ಯ ಸಮ್ಮೇಳನಗಳಾಗಲಿ, ಸಾಹಿತಿಗಳಾಗಲಿ ಸಮಾಜದಲ್ಲಿ ಒಳಿತನ್ನು ತರುವಂಥದ್ದು, ಸಮಾನತೆಯನ್ನು ತರುವಂಥದ್ದು ಮತ್ತು ಅಸ್ಪೃಶ್ಯತೆಯನ್ನು ಎಲ್ಲಿವರೆಗೆ ಅಂಬೇಡ್ಕರು ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಹೇಳಿದ್ದಾರೆ, ಬುದ್ಧ ಹೇಳಿದ್ದಾನೆ, ಮಹಾವೀರ ಹೇಳಿದ್ದಾನೆ, ಎಲ್ಲರೂ ಎಲ್ಲಿವರೆಗೆ ಮನುಷ್ಯನಂತೆ ಸ್ಪರ್ಶನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗೋದಿಲ್ಲವೋ
ಅಲ್ಲಿವರೆಗೆ ನಾವು ನಾಗರಿಕರಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಾವು ಎದುರು ಒಂದು ಸಲ ಒಂದು ಆಧ್ಯಾತ್ಮಿಕ ಸಂಗತಿ, ಶಂಕರಾಚಾರ್ಯರು ದಾರಿಯಲ್ಲಿ ಬರ್ತಾ ಇದ್ದಾರಂತೆ. ಅವ್ರು ಬಂದರೆ ಮಡಿ ಅಂಥೇಳಿ ಹೇಳ್ತಿರ್ತಾರೆ. ಒಬ್ಬ ಚಾಂಡಾಲ ಅಲ್ಲಿ ಎದುರು ಬರ್ತಾನೆ ಶಂಕರಾಚಾರ್ಯರಿಗೆ. ಅವನ ದೂರ ಸರಿ ಅಂತ ನಾನು ಹೋಗ್ತಾ ಇದ್ದೀನಿ, ನೀನು ದೂರ ಅಡ್ಡ ನಿಂತು ನಿಂದು ಅಂತ. ಶಂಕರಾಚಾರ್ಯರಿಗೆ ಅವನು ಚಾಂಡಾಲ ಏನು ಪ್ರಶ್ನೆ ಮಾಡ್ತಾನೆ ಅಂದರೆ, ನಿನ್ನೊಳಗಿನ ಆತ್ಮ ನನ್ನೊಳಗಿನ ಆತ್ಮ ಒಂದೇ ಆಗಿದೆ ಮತ್ತು ಶರೀರ ಅದಕ್ಕೆ ಅಂಟಿಕೊಂಡಿದೆ. ನಾನು ಶರೀರದಿಂದ ದೂರ ಆಗಲೇ ನಾನು ಆತ್ಮದಿಂದ ದೂರ ಆಗಲೇ ಯಾವುದನ್ನು ಹೇಳು ಅಂತಾನೆ. ಬಹುದೊಡ್ಡ ಮಾತನ್ನು ಹೇಳ್ತಾನೆ. ನಾವು ಮತ್ತು ನೀವು ಅಥವಾ ಯಾವುದೂ ಇಲ್ಲ ಅನ್ನುವಂಥದ್ದು. ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಬ್ರಹ್ಮಸತ್ಯ ಜಗನ್ಮಿತ್ತ ಜೀವೋ ಬ್ರಹ್ಮೈವನಾಪರಹ ಅಂತ ಶಂಕರಾಚಾರ್ಯರ ವಾಕ್ಯ. ಅದು ಯಾವ ಪ್ರಾಣಿಗೂ ಭೇದವಿಲ್ಲ, ಎಲ್ಲವೂ ಒಂದೇ ಆಗಿದೆ, ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಅಲ್ಲಿಂದ ಇಲ್ಲಿವರೆಗೆ 7ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ ಅದ್ವೈತ ಸಿದ್ಧಾಂತವು ಕೂಡ ನಮಗೆ ಒಳ್ಳೆಯ ಮಾತನ್ನೇ ಹೇಳಿದೆ ಅನ್ನುವಂಥದ್ದು. ಅದು ಸಮಾನತೆಯನ್ನು ಸಾರಿದೆ ಅನ್ನುವಂಥದ್ದು. ಅದು ಧಾರ್ಮಿಕ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳು ಇರಬಹುದು, ಆದರೆ ತತ್ವ ಏನೈತಲ್ಲ ಅದು ಸಮಾನ ಇರ್ಬೋದು. ಒಬ್ಬರಲ್ಲಿ ಇರ್ತಕ್ಕಂಥ ಆತ್ಮ ಒಂದೇ, ಅವರಲ್ಲಿ ಇರ್ತಕ್ಕಂಥ ಆತ್ಮನೂ ಒಂದೇ. ಆ ರೀತಿಯಾಗಿ ತಿಳ್ಕೊಂಡ್ರೆ ನಾವು ನಮ್ಮ ಸಮಾಜವನ್ನು ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಬಲ್ಲಿವೆ. ಅಂದಾಗ ಮಾತ್ರ ಇಂಥ ಸಮ್ಮೇಳನಗಳ ಮೂಲಕ ನಾವು ಏನು ನಮ್ಮ ಆಶಯವನ್ನು ಸಾರ್ತೀವೋ ಅದು ಸಾರ್ಥಕತೆ ಆಗ್ತದೆ, ಇಲ್ಲಂದರೆ ವ್ಯರ್ಥ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಮ್ಮ ರವಿಕುಮಾರ್ ಪಾಟೀಲ್ರವರು ದೊಡ್ಡ ಸಾಹಸ ಮಾಡಿ ಒಂದು 10ನೇ ಸಾಹಿತ್ಯ ಸಮ್ಮೇಳನವನ್ನು ಮಾನ್ವಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ಹೆಮ್ಮೆಯ ವಿಷಯ. ರಾಯಚೂರಿನ ಕೇಂದ್ರ ಸ್ಥಾನವಾಗಿದ್ದ ರಾಯಚೂರು ಜಿಲ್ಲೆಯಲ್ಲಿ ಈಗ ನಡೀತಕ್ಕಂಥದ್ದು ಬರುವ 6ನೇ ತಾರೀಕು ನಡೀತದೆ, ಅದು 6ನೇ ಸಮ್ಮೇಳನ. ರಾಯಚೂರಿನಲ್ಲೇ 10ನೇ ಸಮ್ಮೇಳನ ಆಗಿಲ್ಲ. ಜಿಲ್ಲಾ ಸಮ್ಮೇಳನಗಳು 11 ಆಗಿವೆ ಅಷ್ಟೇ. ಇದು ಜಿಲ್ಲಾ ಸಮ್ಮೇಳನ ಸರಿಸಮಾನವಾಗಿ ಮಾನ್ವಿ ತಾಲೂಕಿನಲ್ಲಿ ಸಾಹಿತ್ಯ ಹೋರಾಟ ಆಗಿದೆ. ಅದಕ್ಕಾಗಿ ನಾನು ನಮ್ಮ ಅಧ್ಯಕ್ಷರಿಗೆ ಒಂದು ಮಾತು ಹೇಳಿದ್ದೆ, ಸಾಹಿತ್ಯ ಪರಿಷತ್ತು ಮತ್ತು ಸಮ್ಮೇಳನಗಳು ಎಷ್ಟು ಜಾಸ್ತಿ ಆಗೋ ಮಾನವಿಯಲ್ಲಿ, ಅದರಿಂದ ಸಮಾಜದಲ್ಲಿ ಅಂದರೆ ಆಂಧ್ರಿಗರು ಮತ್ತು ಮುಸಲ್ಮಾನರು ಬೇರೆ ಬಾಂಧವರು ನಮ್ಮಲ್ಲಿ ಬಂದು ನೆಲೆಸ್ಯಾರಲ್ಲ, ಅವರು ಕನ್ನಡ ಕಲ್ತಾರಲ್ಲ, ಅದಕ್ಕೆ ಇದೇ ಕಾರಣ ಇರ್ಬೋದು ಅಂತ ನಾನು ಹೇಳಿದ್ದೆ. ಅದನ್ನು ಅವರು ದಾಖಲೆ ಮಾಡಿದ್ದಾರೆ. ಯಾರು ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದು ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡಿ ಇಲ್ಲೇ ಇದ್ದಾರಲ್ಲ, ಅವರು ತಮ್ಮ ಭಾಷೆಯನ್ನು ಬಿಟ್ಟು ಕನ್ನಡವನ್ನು ಮಾತಾಡ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೆ ಯಾವುದೂ ಇಲ್ಲ ನಮ್ಮ ಸಮ್ಮೇಳನಗಳಲ್ಲಿ. ಹಾಗಾಗಿ ಸಮ್ಮೇಳನಗಳು ಜಾತ್ರೆಗಳಲ್ಲ, ನಮ್ಮೆಲ್ಲರ ಕನ್ನಡದ ಒಂದು ಅಸ್ಮಿತೆಯನ್ನು ಒಂದು ಕಡೆ ಸೇರುವಂಥ ಕೆಲಸವನ್ನು ಸಮ್ಮೇಳನ ಮಾಡ್ತಾ ಇವೆ. ಅಧ್ಯಕ್ಷರು ಆದವರು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ಯಾರೇ ಕೂಡ ಅದು ಮಾಸ್ತರ್ನಿಂದ ಹಿಡ್ಕೊಂಡು ಸಮ್ಮೇಳನ ಅಧ್ಯಕ್ಷರು ಕೂಡ ಯಾವುದೇ ವಿರೋಧವಾದ ಪಾಠವನ್ನು ಮಾಡೋದಿಲ್ಲ. ಎಲ್ಲರೂ ಒಂದಾಗಿರಬೇಕು, ಒಳ್ಳೆಯದಾಗಿರಬೇಕು, ಉತ್ತಮವಾಗೇ ಇರಬೇಕು ಅನ್ನೋದೇ ಮಾತಾಡ್ತಾರೆ. ಅದನ್ನು ನಾವು ವೈಯಕ್ತಿಕವಾಗಿ ಪಾಲನೆ ಮಾಡಬೇಕು. ನಾವೆಲ್ಲೋ ಕೇಳಿದ್ದೀವಿ, ನಾವೆಲ್ಲೋ ನೋಡಿದ್ದೀವಿ, ನಾವೆಲ್ಲೋ ಮಾತಾಡಿದ್ದೀವಿ ಅನ್ನುವಂಥದ್ದಲ್ಲ. ನನ್ನ ಮನೆಯಿಂದಲೇ ಆಗಬೇಕು ಅನ್ನೋಂಥದ್ದೇ ಬಸವಣ್ಣನ ಆಶಯ ಆಗಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಬರೆಯುವಂಥ ಕವಿಗಳು ಕೂಡ ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು. ಪ್ರಾರಂಭದಲ್ಲಿ ಎಲ್ಲ ಕವಿಗಳು 10 ಸಾಲು ಕವನ ಬರೆದು 10 ಪುಸ್ತಕ ತಂದು ನನ್ನಷ್ಟು ಕವಿ ಯಾರೂ ಇಲ್ಲ ಅನ್ನುವಂಥ ಒಂದು ಗರ್ವ ಬರ್ತಾ ಇದೆ. ಅದು ಆಗಬಾರ್ದು. ಯಾವಾಗ ಗರ್ವ ಪಡಬೇಕಂದ್ರೆ ಅವನ ಸಾಹಿತ್ಯದ ಮೂಲಕ ಪರಿವರ್ತನೆ ಆಗಿರಬೇಕು, ಆವಾಗ ನಾವು ಗರ್ವ ಪಡಬೇಕು. ಆ ಪರಿವರ್ತನೆಗಾಗಿ ನೀವೆಲ್ಲರೂ ಕಾಯುವ ಸಂಗತಿ ಆಗಿದೆ. ಹಾಗಾಗಿ ಇಂಥ ಸಮ್ಮೇಳನದಲ್ಲಿ ರಮೇಶ್ ಬಾಬು ಯಾಳಗಿಯವರು ಅವ್ರ ವಿಷಯ ಒಂದು 2 ಲೈನಲ್ಲಿ ಹೇಳ್ತೇನೆ. ಅವರು ಉತ್ತಮವಾದ ಉಪನ್ಯಾಸಕರು. ಅನೇಕ ಶಿಷ್ಯಂದ್ರ ಬಳಗದಿಂದ ನಾನು ಅವ್ರ ಬಗ್ಗೆ ಕೇಳಿದ್ದೇನೆ. ಉತ್ತಮ ಉಪನ್ಯಾಸಕರಾಗಿ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಹೊಂದಿಕೊಂಡಂಥ ಸಾಹಿತಿ, ಒಂದು ಒಳ್ಳೆಯ ವಾಗ್ಮಿ ಆಗಿರ್ತಕ್ಕಂಥವ್ರನ್ನ ಇವತ್ತು ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಮತ್ತು ಅವರಿಗೆ ಅಭಿನಂದನವನ್ನು ಸಲ್ಲಿಸ್ತೇನೆ. ಆಮೇಲೆ ರವಿಕುಮಾರ್ ಪಾಟೀಲ್ ಅವರು ಎಷ್ಟೇ ಕಷ್ಟ ಬಂದರೂ ನನಗೆ ಹೇಳ್ತಿದ್ರು. ಒಂದು ವಾರ ಕೆಳಗೆ ನಾನು ಮಹಂತೇಶ್ ಮಸ್ಕಿ ಅವರು ಮಾನವಿಗೆ ಬಂದಾಗ ಹೇಳ್ತಿದ್ರು, ಸರ್ ಭಾಳ ಕಷ್ಟ ಇದೆ,
ಕೆಲಸ ಮಾಡೋದು, ಆ ಕೆಲಸದ ಒತ್ತಡದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಇಂತಹ ಸಾಹಿತ್ಯ ಚರಿತ್ರೆಯುಳ್ಳ ನಮ್ಮ ಕನ್ನಡ ನಾಡು ಸಾಹಿತಿಗಳ ಮತ್ತು ಸಾಹಿತ್ಯದ ಬಹುದೊಡ್ಡ ಕೊಡುಗೆಯನ್ನು ಜಗತ್ತಿಗೆ ಅಥವಾ ನಾಡಿಗೆ ಕೊಟ್ಟಿದೆ. ನಾವು ಅವುಗಳನ್ನು ಓದುವುದರ ಮುಖಾಂತರ, ಪಾಲನೆ ಮಾಡುವುದರ ಮುಖಾಂತರ ಗಟ್ಟಿಯಾಗಿ ಮಾಡೋಣ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲು ನೀವೆಲ್ಲರೂ ಸಿದ್ಧ ಆಗಬೇಕು. ಅಂದಾಗ ಮಾತ್ರ ಈ ಸಮ್ಮೇಳನ ಯಶಸ್ವಿ ಆದಂತೆ ಅನ್ನುವಂಥ ಮಾತನ್ನು ಹೇಳುತ್ತಾ, ನನಗೆ ಉದ್ಘಾಟನೆ ಸಮಾರಂಭದಲ್ಲಿ ಇರಬೇಕು ನೀವು ಅಂತ ಹೇಳಿದಾಗ, ಇಲ್ಲ ಬೇರೆಯವ್ರು ಮಾಡೋಣ, ಒಂದು ಒಳ್ಳೆಯ ದಾಸ ಸಾಹಿತ್ಯ ಶ್ರೇಷ್ಠ ಸಾಹಿತಿಗಳು ಅವ್ರನ್ನ ಮಾಡೋಣ ಅಂತಂದೆ. ಇಲ್ಲಿ ದಾಸರ ತವರೂರಾಗಿರುವುದರಿಂದ ಇವತ್ತು ಉದ್ಘಾಟನೆ ಸಮಾರಂಭವನ್ನು ನಮ್ಮ ಸ್ವಾಮಿರಾವ್ ಕುಲಕರ್ಣಿಯವರು ಮಾಡಿದರು. ಅವರಿಗೆ ನಾವು ಕೊಟ್ಟಂಥ ಗೌರವ ಭಾಳ, ನಮ್ಮೆಲ್ಲರಿಗೂ ನಾವೇ ಗೌರವ ಕೊಟ್ಟಂತೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ನೀವೆಲ್ಲರೂ ಕೂಡ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಶ್ರಮಿಸೋಣ ಅಂತ ಹೇಳುತ್ತಾ